ಪತ್ರಿಕಾ ಮುದ್ರಣ ಎಷ್ಟು ಮುಖ್ಯವೋ ಪತ್ರಿಕೆಗಳ ವಿತರಣೆಯೂ ಅಷ್ಟೇ ಪ್ರಮುಖವಾಗಿದ್ದು, ಅಂತಹ ವಿತರಕರ ಶ್ರೇಯೋಭಿವೃದ್ಧಿಗೆ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ಬದ್ಧವಾಗಿದೆ ಎಂದು ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಜಿಎಂ ರಾಜಶೇಖರ್ ತಿಳಿಸಿದರು. ಚಿಕ್ಕಮಗಳೂರಿನ ಜಿಲ್ಲಾ ಪತ್ರಕರ್ತರ ಸಂಘದ ಭವನದಲ್ಲಿ ನಡೆದ ಪತ್ರಕರ್ತರೊಂದಿಗೆ ಸಮಾಲೋಚನೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಪತ್ರಕರ್ತರಿಗೆ ಸಂಘದ ಧ್ಯೇಯೋದ್ದೇಶಗಳು ಕುರಿತಂತೆ ಪತ್ರಕರ್ತರಾದ ನಾವುಗಳು ಒಗ್ಗಟ್ಟಾಗಿ ಸಮಾಜದ ಸಮಸ್ಯೆಗಳನ್ನು ಎತ್ತಿ ಹಿಡಿಯುವ ಕಾರ್ಯ ಮಾಡಬೇಕಾಗಿದೆ ಎಂದರು. ಪತ್ರಕರ್ತರ ಸಮಸ್ಯೆಗಳಿಗೆ ಸಂಘವು ಸದಾ ಸ್ಪಂದಿಸುತ್ತಾ ಬಂದಿದ್ದು, ಮುಂದಿನ ದಿನಗಳಲ್ಲಿಯೂ ಅವರ ಕಷ್ಟಗಳಿಗೆ ಸ್ಪಂದಿಸಲಿದ್ದೇವೆ ಎಂದರು. ಸುಮ್ಮನೆ ಪತ್ರಕರ್ತರೊಂದಿಗೆ ನಾನು ಇಡೀ ಸುಮಾರು ಮುಂದೆ ಒಂದು 2 ತಿಂಗಳಿಂದ ಮತ್ತೊಂದು 36 ಜಿಲ್ಲೆ ಪ್ರವಾಸ ಮಾಡೋದು, 26 ಜಿಲ್ಲೆ ಪ್ರವಾಸ ಮಾಡಿ ಎಲ್ಲ ಪತ್ರಕರ್ತರ ಸಂಪರ್ಕ ಮಾಡಿ ಸುಮಾರು 2400 ಸದಸ್ಯರನ್ನ ನಾವು ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ಮಾಡಿದ್ವಿ. ಹಾಗಾಗಿ ಮತ್ತು ದೀಪಗಳಿಗೆ ಕತ್ತಲು ಅಂತ ಆಗಬಾರ್ದು ಅಂತೇಳಿ ಇಲ್ಲಿ ಪತ್ರಕರ್ತರು ರಾಜ್ಯದ್ದೆಲ್ಲ ಮಾಡ್ತಾ ಇರೋ ಚಿಕ್ಕಮಗಳೂರು ಏನಿಲ್ಲ ಅಂತ ಹೇಳಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಗೆಟ್ ಟುಗೆದರ್ ಇಟ್ಕೊಂಡಿದ್ವಿ. ಯಾವುದು ಬೇರೆ ಏನು ತುಂಬ ಏನು ಗಂಭೀರವಾದ ಚರ್ಚೆನೂ ಅಲ್ಲ, ಬೇರೆ ಒಂದು ಸಂಘದ ಏನು ಚಟುವಟಿಕೆ ಇದೆ ಅದನ್ನು ಮಾತ್ರ ಹೇಳ್ತೀವಿ ಬಿಟ್ಟರೆ ನಮಗೆ ಕಾಂಟ್ರವರ್ಸಿ ಬೇಡ. ಯಾವ್ದಾದ್ರು ಸಂಘದಲ್ಲಿ ಪತ್ರಕರ್ತರಿಗೆ ಸಹಾಯ ಆಗುತ್ತೆ ಅಂದರೆ ಅದಕ್ಕೆ ನಾವು ಸಂತೋಷ ಪಡ್ತೀವಿ. ಹಾಗಾಗಿ ಪತ್ರಕರ್ತರ ಸಂಘದ ಉದ್ದೇಶಗಳೇನು, ನಾವು ಮಾಡಿದ್ದೇನು ಅಂದ್ಬಿಟ್ಟು ಸ್ವಲ್ಪ ನಿಮ್ಮ ಹಂಚ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ ಅಷ್ಟೇ ಬಿಟ್ಟರೆ ಇಡೀ ರಾಜ್ಯಾದ್ಯಂತ ಪತ್ರಕರ್ತರು ಮೊನ್ನೆ ನಾವು ಪ್ರತಿ ವರ್ಷ ಪತ್ರಿಕಾ ದಿನಾಚರಣೆನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾಡ್ತಾ ಇದ್ವಿ. ಈ ಸರಿ ನಾವು ಬೆಂಗಳೂರು ಮಾಡಬೇಕು ಅಂತೇಳಿ ಮಾಡಿ ಸುಮಾರು 2 ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು, ನಂತರ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರು, ಸುಮಾರು ಜನ ಗಣ್ಯರೆಲ್ಲ ಬಂದಿದ್ದರು. ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಗಾಯಿತು. ಕೇವಲ 2.5 ತಿಂಗಳಲ್ಲಿ ರಾಜ್ಯ ಮಟ್ಟದ ಒಂದು ಸಮಾರಂಭ ಮಾಡೋದು ಅಷ್ಟು ಹುಡುಗಾಟ ಅಲ್ಲ. ಅದು ಪತ್ರಕರ್ತರು ಅಂತ ಗೊತ್ತಿದೆ, ಎಲ್ಲರೂ ಬುದ್ಧಿವಂತರೆ. ಹಾಗಾಗಿ ಅದ್ರ ನಡುವೆ ನಾವು ಕಾರ್ಯಕ್ರಮ ಮಾಡೋದಂದ್ರೆ ತುಂಬ ಕಷ್ಟ. ಅದರಲ್ಲೂ ಕಾರ್ಯಕ್ರಮ ಮಾಡಿದ್ವಿ. ನಾವು ಆ್ಯಕ್ಚುಲಿ 4 ಜನ ಮಂತ್ರಿಗಳು PP ಕೂಡ ಹಾಕಿದ್ರು. ನಮ್ಗೆ ಅದು ನಮ್ಮದೇ ಅದೃಷ್ಟನೋ ಅಥವಾ ದುರಾದೃಷ್ಟನೋ ಗೊತ್ತಿ ಎಲ್ಲೋದ್ರು NPಗಳು ನಮಗೆ ಇದ್ದೇ ಇರ್ತಾರೆ. ಅಲ್ಲಿ KUW ನಮ್ಮನ್ನು ಆ 3 ಜನ ಮಂತ್ರಿ ಬಂದು ಕೂತ್ಕೊಂಡ್ಬಿಟ್ರೆ ಅಲ್ಲಿ ಅವ್ರಿಗೆ ಫೋನ್ ಮಾಡಿದ್ರು, ಸರ್ ಹಿಂಗಾಗಿದೆ, ಸರ್ ಹಿಂಗಾಗಿದೆ, ನೆಕ್ಸ್ಟ್ ಬಂದು ವಿಶ್ ಮಾಡ್ತೀವಿ ಸರ್, ಈ ಥರದ್ದು ಒಂದು ಆಯಿತು. ಆಮೇಲೆ ನಮಗೆ ಅದು ಪತ್ರಿಕೋದ್ಯಮದ ಮಾಮೂಲಿ, ಅದು ಏನು ಮಾಡೋಕ್ಕಾಗೋದಿಲ್ಲ. ನಾವು ಆರ್ಮಿ ಮಂತ್ರಿಗಳು ಉದ್ಘಾಟನೆ ಮಾಡಿದ್ವಿ, ಕಾರ್ಯಕ್ರಮ ಮಾಡಿದ್ವಿ. ಪತ್ರಕರ್ತರ ಉದ್ದೇಶ ಏನಂದರೆ, ನಾನು ಬೆಂಗಳೂರಲ್ಲಿ ನೋಡಿದೆ, ನಾನು ನೋಡ್ತಾ ಇದ್ದರೆ ಜಿಲ್ಲಾ ಮಟ್ಟ, ಹೋಬಳಿ ಮಟ್ಟ, ತಾಲೂಕು ಮಟ್ಟದಲ್ಲೇ ಪತ್ರಕರ್ತರಿಗೆ ಇನ್ನೂ ಗೌರವ ಸುರೇಶ್ ಜೊತೆ ಮಾತಾಡ್ತಾ ಇದ್ದೆ. ಗೌರವ ಅಂತ ಉಳಿದಿರ್ಬೇಕಂದ್ರೆ ಅದೇ ನಮಗೆ ಜಿಲ್ಲಾ ಮಟ್ಟದಲ್ಲಿ ಹೇಳಬೇಕಾಗ್ತದೆ. ಈ ಸಂದರ್ಭದಲ್ಲಿ ಪತ್ರಿಕೆ ವಿತರಕರಾದ ಹನುಮಂತಪ್ಪ ಹಾಗೂ ನಂಜುಂಡಿ ಇವರುಗಳನ್ನು ಸನ್ಮಾನಿಸಲಾಯಿತು. ಸುವರ್ಣ ನ್ಯೂಸ್ ವರದಿಗಾರರಾದ ಕಿರಣ್, ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಕುಮಾರ್, ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯದರ್ಶಿ ಮಂಜುನಾಥ್, ಕಾರ್ಯದರ್ಶಿ ಪ್ರಸನ್ನ, ಸದಸ್ಯರಾದ ಪ್ರಕಾಶ್, ಮೂರ್ತಿ, ಪುರುಷೋತ್ತಮ್ ಹಾಗೂ ತಾಲೂಕು ಅಧ್ಯಕ್ಷರಾದ ಅನಿಲ್ ಆನಂದ್, ಜಿಲ್ಲಾ ಖಜಾಂಚಿ ರಾಜೇಶ್ ಸೇರಿದಂತೆ ಜಿಲ್ಲೆಯ ಪತ್ರಕರ್ತರು ಉಪಸ್ಥಿತರಿದ್ದರು.